ಮಠಾಧೀಶರಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಮುಂದುವರಿಸಿದ. ಯಾಕೆ ಅಂದರೆ ಅವರೆಲ್ಲ ಗುರುಗಳಿಗೆ ಹೋಲಿಸ್ತೀವಿ, ಗುರುವಿನ ಸಂಕೇತ ಅವರು. ಯಾರು ಮಠಾಧೀಶರು ಮತ್ತು ಸ್ಕೂಲೆಲ್ಲ ನಡೆಸ್ತಾ ಇರ್ತಾರೆ, ಅದರಲ್ಲೂ ಧನಸ್ಸು ರಾಶಿ ಯಾರು ಇರ್ತಾರೆ ಅವರೆಲ್ಲರಿಗೂ ಏನಾದರೂ ಒಂದು ತೊಂದರೆಗಳನ್ನು ಬರ್ತಾ ಹೋಗುತ್ತೆ. ಯಾಕಂದರೆ ಈಗ ನಾನು ಈಗ ತಾನೇ ಹೇಳಿದೆ, ಇದು ಬ್ಲ್ಯಾಕ್ ಮೇಲ್ನ ಒಂದು ಯುಗ ಆಗಿದೆ. ಸೊ ಈ ಥರದ್ದು ಒಂದು ಕಿರುಕುಳಗಳು, ತೊಂದರೆಗಳು, ಮತ್ತು ಯಾರಾದರೂ ತುಂಬ ಪೂಜ್ಯರು ತುಂಬ ದೊಡ್ಡವರನ್ನ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಕೂಡ ಇರುತ್ತೆ. ಈ ಒಂದು 4-5 ತಿಂಗಳಲ್ಲಿ ತುಂಬ ಅಂಥವ್ರನ್ನ ಕೂಡ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೂಡ ಯಾಕಂದರೆ ಆವಾಗಲಿಂದ ಹೇಳ್ತಾ ಬಂದೆ, ಈ ಹಿರಿಯರು ಮತ್ತು ಈ ಧನಸ್ಸು ರಾಶಿಗೆ ಮುಖ್ಯವಾಗಿ ಶನಿ ದೃಷ್ಟಿ 10ನೇ ದೃಷ್ಟಿ ಕೂಡ ಬೀಳೋದ್ರಿಂದ ಅವರು ಧನಸ್ಸು ರಾಶಿಯವರು ಗುರುವಿನ ಬಲ ಇಲ್ಲ, ಗುರು 8ನೇ ಮನೇಲಿರೋದ್ರಿಂದ ಈ ಫಾರಿನಲ್ಲೆಲ್ಲ ಯಾರೆಲ್ಲ ಕೆಲಸ ಮಾಡ್ತಿರ್ತೀರ ಅವರು ಕೂಡ ಕೆಲಸವನ್ನು ಕಳ್ಕೊಂಡು ಬರುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಜೊತೆಗೆ ಇಲ್ಲೂ ಕೂಡ ಕೆಲಸ ಮಾಡ್ತಾ ಇರ್ತೀರ, ಕೆಲಸದಲ್ಲಿ ಕಿರುಕುಳ ಆಗೋವಂಥದ್ದು, ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಕಾಂಟ್ರವರ್ಸಿ ಆಗೋದು, ಸ್ಟೇಷನ್ನು, ಕೋರ್ಟು, ಪೊಲೀಸ್ ಸ್ಟೇಷನ್ಗೆ ಇದು ಮಾಡೋದು, ಇದೆಲ್ಲವೂ ಕೂಡ ರಾಮಾಯಣಗಳು ಆಗ್ತಾ ಇರುತ್ತೆ. ಹಾಗಾಗಿ ಯಾಕೆ ಅಂತಂದರೆ ಮೊದಲಿಗೆ, ಯಾಕಂದರೆ ಮುಂಚೆನೇ ನಾವು ಹೇಳಿದಾಗ ಇದಕ್ಕೆ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ಪರಿಹಾರ ಅಂತಂದರೆ ನೋಡಿ, ಗುರುಗೆ ಸಂಬಂಧಪಟ್ಟಂಥ ಧನಸ್ಸು ರಾಶಿಯವರಾಗಿರ್ಬೋದು, ಮೀನರಾಶಿಯವರಾಗಿರ್ಬೋದು, ಗುರುವಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸ್ಟೋನ್ಗಳಿದ್ದಾವೆ. ಗುರುಗೆ ಸಂಬಂಧಪಟ್ಟಂತಹ ಸ್ಟೋನ್ಗಳನ್ನ ತಗೊಂಡೋಗಿ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ಡೈಲಿ ಕೆಲಸಕ್ಕೆ ಹೋಗೋರು ಕೈಯಲ್ಲಿ ಬ್ರೇಸ್ಲೆಟನ್ನು ಯೂಸ್ ಮಾಡಿ, ಮತ್ತು ನಿಮ್ಮ ಪರ್ಸಲ್ಲಿ ಸ್ಟೋನ್ ಯೂಸ್ ಮಾಡಿ. ನಿಮ್ಮ ಮನೆಯಲ್ಲಿ ನೀವಿರೋ ಜಾಗದಲ್ಲಿ ನೀವು ಈ ಗುರುಗೆ ಸಂಬಂಧಪಟ್ಟಂಥ ಸ್ಟೋನನ್ನು ಯೂಸ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ತುಂಬ ನೋಡಿ ಈ ಥರ ಘಟನೆಗಳಿಗೆ ಒಳಪಡ್ತಾ ಹೋಗ್ತೀರಿ. ಯಾಕಂದರೆ ಆಲ್ರೆಡಿ ನಾನು ಏನು ಹೇಳಿರ್ತೀನಿ ನೋಡಿ, ತುಲಾರಾಶಿಯವ್ರಿಗೆ ನಾನು ಏನು ಹೇಳಿದೆ, ಬಹಳಷ್ಟು ಜನಕ್ಕೆ ಅದೆಲ್ಲವೂ ಕೂಡ ನಡೆದಿದೆ. ಆದರೆ ಅವ್ರಿಗೂ ಕೂಡ ನಾನು ಇದೇ ಭರವಸೆಯನ್ನು ಕೊಡ್ತಾ ಬಂದೆ, ಗುರುವಿನ ಬದಲಾವಣೆ ಆದ ನಂತರ ಚೆನ್ನಾಗಾಗ್ತೀರಿ ಅಂತ. ಇದೇ ರೀತಿ ಇವಾಗ ಧನಸ್ಸು ರಾಶಿಯವರಿಗೆ ಇದೇ ಗುರು ಬದಲಾವಣೆಯಿಂದ ಬಹಳಷ್ಟು ಸಂಕಷ್ಟಕ್ಕೆ ಸಿಲುಕ್ತಾ ಹೋಗ್ತೀರಿ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ 8ನೇ ಮನೆ ಅಂದರೆ ಸಡನ್ ಶಾಕಿಂಗು, ನಿಮಗೆ ಗೊತ್ತೇ ಆಗಲ್ಲ. ಹೇಗೆ ಅಂತಂದರೆ ಯಾವುದಾದ್ರೂ ಒಂದು ದೊಡ್ಡ, ಇವಾಗ ಸುನಾಮಿ ಹೇಗೆ ಬಂತು ನೋಡಿ, ಹಾಗೆ ಗೊತ್ತಿಲ್ದಿರಾನೇ ಕೆಲವೊಂದು ಕಷ್ಟಕ್ಕೆ ಎದ್ದು ಮುಗ್ಬಿಟ್ಟಿರ್ತೀರ, ನಿಮ್ಗೆ ಗೊತ್ತೇ ಆಗಲ್ಲ. ಆ ಥರ ಸಂಕಷ್ಟದಲ್ಲಿ ಸಿಲ್ಕಾಕೊಂಡಿರ್ತೀರ. ಅದರಿಂದ ಹೊರಗಡೆ ಬರಬೇಕು ಅಂದರೆ ನಿಮಗೆ ಅದಕ್ಕೋಸ್ಕರ ಇನ್ನೊಂದು 10 ವರ್ಷದ ಒಂದು ಶ್ರಮ ಏನಿದೆ, ಇನ್ನು 10 ವರ್ಷ, ಮುಂದಿನ 10 ವರ್ಷ ನೀವು ಬಾಳ್ಬೇಕಾಗಿರುವಂಥ ಶ್ರಮನ ಎಲ್ಲವನ್ನೂ ಇಲ್ಲೇ ನೋಡ್ಬಿಡ್ತೀರ. ಹಾಗಾಗಿ ಖಂಡಿತವಾಗ್ಲೂ ಹೇಳ್ತೀನಿ, ಧನಸ್ಸು ರಾಶಿಯವರು, ಅದರಲ್ಲೂ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರದವರು ಬಹಳಷ್ಟು ಕೇರ್ಫುಲ್ ಆಗಿರಬೇಕಾಗತ್ತೆ. ಏನಕ್ಕೆ ಅಂದರೆ ನೋಡಿ, ಮೂಲ ನಕ್ಷತ್ರದ 1, 2, 3, 4ನೇ ಪದ ಕೂಡ ಧನಸ್ಸು ರಾಶಿಯಲ್ಲೇ ಬರುತ್ತೆ. ಅದೇ ರೀತಿ ಯಾ ಅನ್ನೋ ಅಕ್ಷರ ಆಗಿರ್ಬೋದು, ಅದೇ ರೀತಿ ಬಾ ಅನ್ನೋ ಅಕ್ಷರ, ದ ಅನ್ನೋ ಅಕ್ಷರ, ಇವರೆಲ್ಲ ಧನಸ್ಸು ರಾಶಿಗೆ ಬರ್ತಾರೆ. ಬಾ, ಬೇ, ಡ ಅನ್ನೋ ಅಕ್ಷರ, ಇವರೆಲ್ಲರೂ ಕೂಡ ತುಂಬ ಹುಷಾರಾಗಿರಬೇಕು. ಯಾರೆಲ್ಲ ಬಿನಲ್ಲಿ, ಅದೇ ರೀತಿ ವೈ ಅನ್ನೋ ಅಕ್ಷರದಲ್ಲಿ ಹೆಸರಿಟ್ಕೊಂಡಿರ್ತೀರ, ಡಿ ಅನ್ನೋ ಅಕ್ಷರದಲ್ಲಿ ಹೆಸರಿಟ್ಕೊಂಡಿರ್ತೀರ, ಇವರೆಲ್ಲರೂ ಕೂಡ ನಿಮ್ಮ ಹೆಸರು ಕೂಡ, ಯಾಕಂದರೆ ಈ ರಾಶಿಗೆ ಕನೆಕ್ಟ್ ಆಗೋದ್ರಿಂದ ನಿಮ್ಮ ಹೆಸರು ಮೇಲೂ ಕೂಡ, ಕೆಲವರೆಲ್ಲ ಹೆಸರು ಮೇಲೆ ಕೂಡ ಅವರ ರಾಶಿಯನ್ನು ನೋಡ್ತಾ ಹೋಗ್ತಾರೆ. ಅವರು ಕೂಡ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಮೂಲ ನಕ್ಷತ್ರದ 4 ಪಾದಗಳು, ಅದೇ ರೀತಿ ಪೂರ್ವಾಷಾಢ ನಕ್ಷತ್ರದ 1, 2, 3, 4 ಪಾದಗಳು, ಅದೇ ರೀತಿ ಉತ್ತರಾಷಾಢ ನಕ್ಷತ್ರದ 1ನೇ ಪಾದದವರು, ಇವರೆಲ್ಲರೂ ಕೂಡ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ.